Watch India's largest kids library only on Jio Hotstar. Download the app now. ತಗೋ ಇದನ್ನ ಹಾಕೋ, ಬೇಗ ಬೇಗ ತಯಾರಾಗ್ಬಿಡು, ರೆಡಿ ಆಗೋ. ಈಗ ನೀನು ಪತ್ಲು ಹೆಂಡತಿಯಾಗಿ ಹೋಗ್ತೀಯಾ? ಅವನಿಗೆ ನೀನು ಎಷ್ಟು ರೋದನೆ ಕೊಡಬೇಕು ಅಂತ ಹೇಳಿದ್ರೆ ಅವನು ಫುರ್ಫುರಿ ನಗರ ಬಿಟ್ಟು ಎಸ್ಕೇಪ್ ಆಗ್ಬಿಡ್ಬೇಕು. ಅವನು ಎಸ್ಕೇಪ್ ಆಗ್ಬಿಟ್ರೆ ಮೋಟನು ಅವನ ಹಿಂದೆ ಹೋಗ್ಬಿಡ್ತಾನೆ. ಆಗ ಈ ಜಾನ್ ಡಾನ್ ಆಗ್ತಾನೆ, ಈ ಜಾನು ಡಾನ್ ಆಗ್ತಾನೆ. ಎಕ್ಸ್ಕ್ಯೂಸ್ ಮೀ, ನೀವು ಹೇಳ್ತೀರಾ ಪತ್ಲು ಅವರು ಎಲ್ಲಿ ಉಳ್ಕೊಂಡಿರ್ತಾರ ಅಂತ? ಅಮ್ಮ ತಾಯಿ, ತಾವ್ಯಾರು? ನಾನು ಪತ್ಲು ಅವರ ಕನಸಿನ ರಾಣಿ, ಅವರ ಧರ್ಮ ಪತ್ನಿ ನಾನು. ಏನು ನೀವು ಪತ್ಲು ಧರ್ಮ ಪತ್ನಿನಾ? ಹಾ, ಅವರು ಸ್ವಲ್ಪ ವರ್ಷದ ಹಿಂದೆ ನನ್ನ ಮದುವೆ ಆಗಿದ್ರು. ಕಳೆದ 1 ವರ್ಷದಿಂದ ನನ್ನ ಭೇಟಿ ಆಗೋಕ್ಕೆ ಬಂದಿಲ್ಲ. ನನಗೆ ಅವ್ರದ್ದೇ ಚಿಂತೆ ಯಾಕೋಗ್ಬಿಟ್ಟಿದೆ. ತುಂಬಾ ಕಡೆ ಹುಡ್ಕಾಡಿದ್ಮೇಲೆ ಹೇಳಿದ್ರು ಅವರು ಅವ್ರ ಗೆಳೆಯ ಮೋಟು ಜೊತೆ ಇದೇ ಊರಲ್ಲೇ ಇರ್ತಾರೆ ಅಂತ. ಅದಕ್ಕೆ ನಾನು ಭೇಟಿ ಆಗಕ್ ಬಂದೆ. ಅಯ್ಯಮ್ಮ, ಪತ್ಲು ಒಳಗೆ ಬಿಟ್ಟ ಗಳಿಗೆ ಸಿದ್ಧಾಂತ ಗಾದೆ ತರ ಮದುವೆ ಆಗ್ಬಿಟ್ಟು ನಮ್ಗೆ ಯಾರಿಗೂ ಹೇಳ ಇಲ್ಲ. ಏನಪ್ಪ ಮೋಟು, ನನ್ನ ಜೀವದ ಗೆಳೆಯ ಪತ್ಲು ಮದುವೆ ಮಾಡ್ಕೊಂಡು ನಿನ್ಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಂಬಕ್ಕೆ ಆಗ್ತಿಲ್ಲ ನಂಗೆ. ಗಸಿಟರಮ್ಮ, ಪತ್ಲು ಧರ್ಮಪತ್ನಿನ ಮೆರವಣಿಗೆ ಸಮೇತ ನಾವು ಅವ್ರ ಮನೆಗೆ ಕರ್ಕೊಂಡೋಗಿ ಬಿಡೋಣ ಬಾಪ. ನನ್ನ ಜೀವದ ಗೆಳೆಯ ಮದುವೆ ಮಾಡ್ಕೊಂಡು ನನಗೊಂಚೂರು ವಿಷಯ ಹೇಳ ಇಲ್ಲ. ಈ ತರ ಮನುಷ್ಯ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಅಯ್ಯೋ, ಈ ಬ್ಯಾಟರ್ ಸೌಂಡ್ ಏನಪ್ಪ ಇಷ್ಟು ಜೋರಾಗಿ ಬರ್ತಾ ಇದೆ? ಅಯ್ಯೋ, ಪತ್ಲು, ನನ್ನ ಜೀವದ ಗೆಳೆಯ ನಮ್ಮೆಲ್ಲರ ಪರವಾಗಿ ನಿನಗೆ ಶುಭಾಶಯಗಳು ಕಣಪ್ಪ. ಅಯ್ಯಪ್ಪ ಪತ್ಲು, ನೀನ್ ಇಷ್ಟೊಂದು ದೊಡ್ಡ ವಿಷಯನ ನಮ್ಮ ಹತ್ರ ಮುಚ್ಚಿಟ್ಟಿದ್ಯಾ. ಪರವಾಗಿಲ್ಲ ಪರವಾಗಿಲ್ಲ. ಪತ್ಲು, ನಮ್ಮ ಈ ಸತ್ಕಾರನ ನೀನ್ ಸ್ವೀಕಾರ ಮಾಡು. ಅಯ್ಯೋ, ಯಾತಕ್ಕೋಸ್ಕರ ಶುಭಾಶಯ ಹೇಳ್ತಿದ್ದೀರಪ್ಪ? ಬಾಯ್ ಬಿಟ್ಟು ಹೇಳಿ. ಅಯ್ಯೋ ಪತ್ಲು, ನಿನ್ ಮದುವೆ ವಿಷಯ ಕಣಪ್ಪ. ನಿನ್ ಮದುವೆಗೆ ಶುಭಾಶಯ ಹೇಳ್ಬೇಕು ಅಂತ ನೋಡು. ನಿನ್ ಧರ್ಮ ಪತ್ನಿನ ಮೆರವಣಿಗೆ ಸಮೇತ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಧರ್ಮ 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 ಪತ್ನಿ ಪತ್ನಿ. ಮದ್ವೆನಾ? ನಾನು ಯಾರನ್ನೂ ಮದ್ವೆ ಆಗಿಲ್ಲಪ್ಪ. ಯಾರನ್ನ ಕರ್ಕೊಂಬಂದು ಡವ್ ಮಾಡ್ತಿದ್ದೀರಾ? ಮೋಟೋ, ಇವ್ರಿಗೆಲ್ಲ ಬುದ್ಧಿ ಹೇಳ. ಪತ್ಲು, ಏನಂತ ಬುದ್ಧಿ ಹೇಳೋ? ನಾನು ನಿನ್ಗೆ ಅಷ್ಟು ಬೇಡವಾಗಿದ್ದೀನೇನೋ? ನೀನ್ ಮದುವೆ ಮಾಡ್ಕೊಂಡು ನನ್ಗೆ ಯಾಕ ಒಂಚೂರು ವಿಷಯ ತಿಳಿಸ್ಲಿಲ್ಲ ನೀನು ಫ್ರೆಂಡ್? ಮೋಟೋ, ನೀನ್ ಅಳ್ಬೇಡ ಕಣ. ನನಗೆ ಖಂಡಿತ ಮದ್ವೆ ಆಗಿಲ್ಲ ಕಣ. ಆಶೀರ್ವಾದ ಮಾಡಿ. ಅಯ್ಯೋ, ಸ್ವಾಮಿ, ಇದ್ಯಾರಪ್ಪ? ಹಾಗೆಲ್ಲ ಹೇಳ್ಬೇಡಿ. ನಮ್ಮ ಮದುವೆ ಆಗಿ 4 ವರ್ಷ ಆಗಿದೆ. ಆದ್ರೆ ಕಳೆದ 1 ವರ್ಷದಿಂದ ನಾನು ಭೇಟಿ ಆಗಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲ ಹೇಳಿ? ಅತ್ತಿಗೆಮ್ಮ, ನೀವು ಮನೆ ಕೆಲಸ ಎಲ್ಲ ನೋಡ್ಕೊಳ್ತಾ ಇರಿ. ನಾನು ಬೇರೆ ಎಲ್ಲರೂ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಮೋಟೋ, ಯಾಕೋ ಅತ್ಕೆಮ್ಮ ಅಂತ ಬಡ್ಕತ್ತಾ ಇದೆಯಾ? ನನಗೂ ಯಮ್ಮನ್ಗೂ ಏನು ಕನೆಕ್ಷನ್ ಇಲ್ಲ ಕಣೋ. ನಾನು ಈ ಯಮ್ಮನ್ ಜೊತೆ ಮದುವೆನೇ ಆಗಿಲ್ಲ. ಪ್ರಾಣನಾಥ, ಹಾಗೆ ಹೇಳ್ಬೇಡಿ. ಅಯ್ಯೋ, ಮೋಟು ಅವರೇ, ನೀವು ನನಗೆ ಅಣ್ಣನ ಸಮಾನ. ಹೇಳಿ, ನಾನು ನಿಮಗೆ ಅಣ್ಣ ಅಂತ ಕರಿಬೋದಾ? ಅಯ್ಯೋ, ಡೋಂಟ್ ವರಿ, ಇವತ್ತಿಂದ ನಾನು ಖಂಡಿತವಾಗ್ಲೂ ನಿಮ್ಮ ಅಣ್ಣನ ಸಮಾನ. ಪತ್ಲು, ನನ್ನ ತಂಗಿ ಬಗ್ಗೆ ಹುಷಾರು ಕಣೋ. ಇವಳು ಕಣ್ಣಲ್ಲಿ ಏನಾದ್ರೂ ಒಂಚೂರು ನೀರು ಬರ್ಸಿದ್ಯೋ, ನನ್ನಂತ ಕೆಟ್ಟ ಮನುಷ್ಯ ಯಾರು ಇರಲ್ಲ, ತಿಳ್ಕೊ. ಅಯ್ಯೋ ಪತ್ಲು, ನಿಂತ್ಕೊಳ್ಳೋ. ಎಲ್ಲೋ ಬಿಟ್ಟ ಅವನು. ಅಯ್ಯೋ ಮೋಟು, ಅಯ್ಯಪ್ಪ, ಎಲ್ಲಿ ಕೊಟ್ಲಪ್ಪ? ನನ್ನ ಹಣೆ ಬರನೇ ಸರಿ ಇಲ್ಲ. ಅವ್ರು ನನ್ನ ಹೊಡೆದು ಬಿಟ್ರು. ಅಯ್ಯೋ
ಪತ್ಲು ನೀ ನನ್ನ ತಂಗಿ ಮೇಲೆ ಕೈ ಮಾಡಿದ್ಯೇನೋ? ಅಯ್ಯೋ ಮೋಟು, ನಾನು ಇವಳನ್ನ ಟಚ್ ಮಾಡಿಲ್ಲ ಕಣೋ. ಈ ಅಮ್ಮನೆ ನನ್ ಹೊಡೆದ್ಬಿಟ್ಟು ಮೇಲ್ ಹೋಗಿ ಬೀಳೋ ತರ ಮಾಡಿದ್ದು. ಏಯ್ ಪತ್ಲು, ನಿನಗೆ ಇಷ್ಟೊಂದು ಧೈರ್ಯನಾ ದೇವ್ರಂತ ಅತ್ತಿಗೆ ಮೇಲೆ ಕೈ ಎತ್ತತ್ಯಾ? ಅಯ್ಯೋ ಯಾಕಣ ನನ್ನ ಸ್ನೇಹಿತಿ ಮೇಲೆ ಕೈ ಮಾಡಿದ್ದು ನೀನು? ವೆರಿ ಸಾರಿ ಮೋಟು. ನೀನು ಕೂಡ ನಿನ್ ಸ್ನೇಹಿತನ ಹತ್ರಕ್ಕೆ ಹೋಗು, ತಗೋ. ಪತ್ಲು ಮೋಟು, ಅಯ್ಯೋ ಜಾನ್ ಆಗ್ತಾನೆ ಡಾನ್. ಪತ್ಲು ಹೆಂಡತಿ ಪತ್ಲಿಗಿರ್ಸಾಗ್ಲೇ ಬೇಜಾನ್ ತೊಂದರೆ ಕೊಟ್ಬಿಟ್ಟಿರ್ತಾಳೆ. ಈಗ ಪತ್ಲು ಫುರ್ಫುರಿ ನಗರನ ಶಾಶ್ವತ ಬಿಟ್ಟೋಗ್ಬಿಟ್ಟು ಟಾಟಾ ಬಾಯ್ ಬಾಯ್ ಅಂತ ರೈಟ್ ಹೇಳ್ಬೇಕಾಗತ್ತೆ. ಮುಂದೆ ಮುಂದೆ ಪತ್ಲು ಹೋಗ್ತಿದ್ರೆ ಅವನಿಂದೆ ಅವನ ಹೆಂಡತಿ ಹೋಗ್ತಾ ಇರ್ತಾಳೆ. ಆಮೇಲೆ ಪತ್ಲು ಇಲ್ದೆ ಹೋದ್ರೆ ಆ ಮೋಟು ಎಲೆ ಇಲ್ದಿರೋ ಮರದ ತರ ಒಣಗೋಗ್ಬಿಡ್ತಾನೆ. ಜಾನ್ ಆಗ್ತಾನೆ ಡಾನ್. ಬಾತು ಎಂತ ಬುಲ್ಡೆ ಬಾತು ನಿಮ್ದು. ಬಟ್ ಕೇಳಿಸ್ಕೊಂಡ್ಯಾನ, ನಾ ಖಂಡಿತ ಮದ್ವೆ ಆಗಿಲ್ಲ ಕಣ. ಜಾನು ನಾನು ಹಾಳು ಮಾಡ್ಬೇಕು ಅಂತ ಇವೆಲ್ಲ ಪ್ಲಾನ್ ಮಾಡಿದಾನೆ, ನಾಟಕ ಆಡಿದಾನೆ ಕಣ. ಈಗ್ಲಾದ್ರೂ ನಂಬಿಕೆ ಬಂತಾನೆ ನನ್ ಮೇಲೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೋಟು. ಸಾರಿ ಪತ್ಲು, ನಾನು ಫುಲ್ ಎಮೋಷನ್ ಆಗ್ಬಿಟ್ಟು ನಿನ್ ಮಾತನ್ನ ನಂಬಲೇ ಇಲ್ಲ ಕಣೋ. ಈಗ ನಾನು ಏನ್ ಮಾಡ್ಲೋ ಯೋಚ್ಸೋ, ಐಡಿಯಾ ಕೊಡೋ. ಖಾಲಿ ಹೋಟೆಲ್ ನನ್ನ ತಲೆ ಓಡೋದೇ ಇಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು ಕಣೋ, ಅಲ್ವಾ? ಐಡಿಯಾ ಅಡ್ಡಮಿ ಬರ್ತಾಳಲ್ಲ ಅವಾಗ. ಪ್ರಾಣನಾಥ, ನಾನು ನಿಮ್ಗೋಸ್ಕರ ಎಷ್ಟು ದೂರದಿಂದ ಬಂದ. ನಾನ್ ನಿನ್ ಯಾವ ಪ್ರಾಣನಾಥನೋ ಅಲ್ಲವಾ? ನಿನ್ನಂತ ಡುಮ್ಮಿ ನಾನ್ಯಾಕೆ ಮದುವೆ ಮಾಡ್ಕೊಳ್ಳಿ ಹೇಳು? ನಾನ್ ಮದುವೆ ಮಾಡ್ಕೊಂಡಿಲ್ಲ. ನಮ್ಮ ಮದುವೆ ಆಗಿದೆ. ನೀವೇ ನನಗೆಲ್ಲ, ನೀವೇ ನನ್ ಸರ್ವಸ್ವ. ನೀವಿಲ್ದೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ಪ್ರಾಣನಾಥ? ಓ ಪತ್ಲು, ನನ್ನ ಜೀವದ ಗೆಳೆಯ ಇಲ್ಲೋಡೆಯೋ, ನೀನಾಗ್ಲೇ ನಮ್ಮ ಹತ್ರ ಫುಲ್ಲು ಸುಳ್ಳು ಹೇಳ್ಬಿಟ್ಟಿದೆ ಕಡೆಯೋ. ಈಗ ಮತ್ತೆ ಸುಳ್ಳು ಹೇಳ್ಕೊಂಡು ಡೌ ಮಾಡ್ಬಿಡ ಕಡೆಯೋ. ಇಲ್ಲೋಡಪ್ಪ, ನೀವು ಮದುವೆ ಮಾಡ್ಕೊಂಡಿರೋ ವಿಡಿಯೋನು ನಮ್ಮ ಹತ್ರ ಸಿಕ್ಕಿದೆ ಕಣಪ್ಪ, ಚೆಕ್ ಮಾಡ್ಕೊಳೆಯೋ. ನಾನು ಸಿಕ್ಕಾಕೊಂಬಿಟ್ಟೆ. ನನ್ನ ತಪ್ಪಾಯ್ತು, ಮದುವೆ ಮಾಡ್ಕೊಂಡಿಲ್ಲ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ. ನಾನು ಹೆಂಗಸ್ನ ಮದುವೆ ಮಾಡ್ಕೊಂಡಿದ್ದೀನಿ. ಇವಳು ನನ್ನ ಧರ್ಮ ಪತ್ನಿ, ನನ್ನ ಜೊತೆನೇ ಇರ್ತಾಳೆ ಅಲ್ವೇನೆ? ಅಯ್ಯಪ್ಪ, ಜಾನ್ ಯಾರ ಜೊತೆ ತಿರುಗ್ತಾ ಇದ್ದಾನೆ? ಇದ್ರ ಅರ್ಥ ಜಾನ್ದು ಮದುವೆ ಆಗಿದೆ ಅಂತ. ಅಯ್ಯೋ ನನ್ನ ಪ್ರಿಯತಮೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡುವ. ನಾನು ಮದುವೆ ಮಾಡ್ಕೊಂಡಿರೋದು ನನ್ನ ನೆನಪಿಗೆ ಬರ್ತಿರ್ಲಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ ಪ್ರಿಯತಮೆ. ಅವತ್ತು ನಾವು ಮದುವೆ ಮಾಡ್ಕೊಂಡಿದ್ದ ದಿನನೇ ಆ ಜಾನ್ ಕೂಡ ಮದುವೆ ಮಾಡ್ಕೊಂಡಿದ್ದ. ಪ್ರಿಯತಮೆ, ನನ್ನ ಪ್ರಿಯತಮೆ, ಆ ಜಾನ್ ಹೆಂಡತಿ ನಿನ್ ತಂಗಿ ತಾನೇ? ನಿನ್ ಜೊತೆ ಯಾಕೆ ಅವಳನ್ನ ಕರ್ಕೊಂಬರ್ಲಿಲ್ಲ? ಗೆಲ್ತಿ, ಬಾಸ್ತು ಮದುವೆ ಆಗೋಯ್ತಾ? ಯಾರು ಬಾಸ? ನನ್ನ ಮಾತಿನ ಅರ್ಥ ಜಾನ್ ಮದುವೆ. ಹೌದು, ಈ ಜಾನ್ ಯಾರು ಪ್ರಾಣನಾಥ? ಇನ್ನೊಂದಿರೋ ಮನ್ಸಿಗೆ ಯಾರಾದ್ರೂ ಸಹಾಯ ಮಾಡ್ತೀರಾ? ಜಾನ್ ನನ್ನ ಮದುವೆ ಮಾಡ್ಕೊಂಡು ನನ್ನ ಒಬ್ಬಳೇ ಬಿಟ್ಬಿಟ್ಟು ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಪ್ರಾಣನಾಥ. ಹೇಗೆ ಅಂದ್ರೆ ಪತ್ಲು ನನ್ನ ತಂಗಿನ ಬಿಟ್ಟೋದಂಗೆ ನನ್ನ ಪ್ರಿಯತಮನು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಲ್ವಾ ತಂಗಿ? ಯಾಕೆ ನನಗೆ ನೀವು ಒಂದ್ ಮಾತು ಹೇಳಲಿಲ್ಲ? ಅಯ್ಯಯ್ಯೋ ಅತ್ಕೆಮ್ಮ, ದಯವಿಟ್ಟು ಅಳ್ಬೇಡಿ ಅತ್ಕೆಮ್ಮ. ನಾವೆಲ್ಲರೂ ನಿಮ್ಮ ಪ್ರಿಯತಮ್ಮನ ಹತ್ರ ಹೋಗೋಣ ಇರಿ. ಎಲ್ಲರೂ ದಯಮಾಡಿಸಿ ಪ್ಲೀಸ್. ಓ, ಏನು ವಿಷಯ ಪತ್ಲು? ಬ್ಯಾಂಡ್ ಸೆಟ್ ಸಮೇತ ನಿನ್ ಮದುವೆನ ಸೆಲೆಬ್ರೇಟ್ ಮಾಡ್ಕೋತಾ ಇದೀಯಾ? ನನಗೆ ಪಾರ್ಟಿ ಕೊಡ್ಸಕ್ ಬಂದಿದ್ಯಾ? ಜಾನ್, ಮದುವೆ ಅಂತೂ ಆಗಿದೆಯಲ್ಲ, ಇನ್ನು ಪಾರ್ಟಿ ಮಾಡಲೇಬೇಕು. ಆದ್ರೆ ಪತ್ಲು ಮದುವೆ ಪಾರ್ಟಿ ಮಾತ್ರ ಅಲ್ಲ, ನಿಮ್ಮಿಬ್ರು ಮದುವೆ ಪಾರ್ಟಿ. ಏನಂದ್ರೆ ನನ್ನ ಮದುವೆನಾ? ನಾನು ಯಾವಾಗ ನಿನ್ ಮದುವೆ ಆಗಿದ್ದೆ? ಪ್ರಾಣನಾಥ, ನನ್ಗನ್ಸುತ್ತೆ ನೀವು ನಾವು ಮದುವೆ ಮಾಡ್ಕೊಂಡಿದ್ದನ್ನೇ ಮರ್ತು ಬಿಟ್ಟಿದ್ದೀರಾ ಅಂತ. ನನ್ನ ಜೊತೆ ಪ್ಲೀಸ್ ವ್ಯಾನ್ ಒಳಗೆ ಬನ್ನಿ, ಎಲ್ಲ ವಿವರವಾಗಿ ನಿಮಗೆ ತಿಳಿಸ್ತೀನಿ ಪ್ಲೀಸ್. ಇನ್ನು ಒಂದೆರಡು ಬಿಟ್ಟು ಹೇಳ ಪ್ರಾಣನಾಥ. ಅಯ್ಯೋ
ಯಾರಾದ್ರೂ ಹೆಂಡತಿ ತನ್ನ ಗಂಡನಿಗೆ ಈ ತರ ಎರ್ರಬಿರಿ ವರ್ಕ್ ಮಾಡ್ತಾಳ? ಪ್ರಾಣನಾಥ ಅನ್ಬಿಟ್ಟು ನನ್ನ ಪ್ರಾಣ ತೆಗಿಯಕ್ ಬಂದಿದ್ದಾಳೆ ಹೆಂಗ್ಸು. ಜಾನ್, ನೀನು ನಿನ್ನ ಹೆಂಡತಿ ಹತ್ರ ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ಬಿಟ್ಟೆ. ಈಗ ನಾನು ನನ್ನ ಹೆಂಡತಿ ಹತ್ರ ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಮಾತಾಡ್ತೀನಿ. ಇಷ್ಟು ವರ್ಷದ ಪ್ರೀತಿನ ಇವತ್ತೊಂದಿನಕ್ಕೆ ತೀರ್ಸ್ಕೊಂಡ್ಬಿಡ್ತೀನಿ. ಓಕೆ, ಬಮ್ಮ. ಇಲ್ಲ ನಾನು ನಿನ್ನ ಹತ್ರ ಏನು ಮಾತಾಡಲ್ಲ. ಬಾಸ್ ಕಾಪಾಡಿ. ಏ ಜಾನ್, ಒಪ್ಕೊಳ್ತೀಯ ಇಲ್ವಾ ನೀನು? ಈ ಡುಮ್ಮಿನ ಕಳಿಸ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಾಳೆ ನನ್ನ ಹೆಂಡತಿ ಅಂತ ಆಟ ಆಡಿದ್ ನೀನೇ ತಾನೇ? ಒಪ್ಕೋತೀನಿ ಪತ್ಲು. ಈ ಹೆಂಗ್ಸ್ ಹತ್ರ ಒದೆ ತಿನ್ನಕ್ಕಿಂತ ನಿಜ ಒಪ್ಕೊಡೋದೇ ಒಳ್ಳೇದು ಕಣಪ್ಪ. ನೀವೆಲ್ಲ ಸೇರ್ಕೊಂಡು ನನ್ನನ್ನ ಗೂಬೆ ಮಾಡಕ್ ಬಿಟ್ರಲ್ರು. ಏಯ್, ಗೂಬೆಗಳಿಗೆ ಗೂಬೆ ಮಾಡ್ದೆ ಇನ್ನೇನ ಮಾಡಕ್ಕಾಗತ್ತೆ? ನೀನು ಒಬ್ನೇ ಜೈಲ್ಗೆ ಹೋಗ್ತೀಯಾ? ನಿನ್ ಜೊತೆ ಪ್ರಿಯತಮೆ ಅಂತ ನಾಟಕ ಆಡ್ಕೊಂಡ್ ಬಂದಿಲ್ಲಲ್ಲ, ಅವಳನ್ನ ಕರ್ಕೊಂಡು ಹೋಗ್ತೀಯಾ? ಬೇಡಪ್ಪ, ನಾನು ಯಾರನ್ನೂ ಕರ್ಕೊಂಡೋಗಲ್ಲ, ಎಲ್ಲೂ ಹೋಗಲ್ಲ, ಬಿಟ್ಬಿಡಪ್ಪ. ನನ್ನ ಚಿಂಗಮ್ ಸಾರ್, ನನ್ನ ಜೈಲ್ಗೆ ಹಾಕ್ಬಿಡಿ ಸಾರ್. ಬಾಸ್ ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನನ್ನು ನಿಮ್ ಜೊತೆ ಕರ್ಕೊಂಡೋಗಿ ಬಾಸ್. Watch India's largest kids library only on Geo Hotstar. Download the app now.